ನೀವು ನೇರವಾಗಿ ಮಾತಾಡ್ತಾ ಇದ್ದೀರಾ, ನಿಮ್ಮ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀರಾ, ನಿಮ್ಮ ಮಾತು ಯಾವಾಗಲೂ ಸ್ಟ್ರೈಟ್ ಆಗಿರುತ್ತೆ, ನೀವು ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ ಅಂದರೆ ನಿಮ್ಗೆ ಜಾಸ್ತಿ ಜನ ಫ್ರೆಂಡ್ಸ್ ಇರಲ್ಲ. ಪ್ರತಿಯೊಬ್ಬರಿಗೂ ಬೆಸ್ಟ್ ಫ್ರೆಂಡ್ ಇರ್ತಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ? ಈ ವಿಡಿಯೋ ಫುಲ್ ನೋಡಿ, ನಿಮಗೆ ಗೊತ್ತಾಗತ್ತೆ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂತ. ತುಂಬ ನಂಬಿ ನಿಮ್ಮೆಲ್ಲ ಪರ್ಸ್ನಲ್ಗಳ್ನು ಎಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅವ್ರ ಮುಂದೆ ನೀವು ಕಾಮಿಡಿ ಪೀಸ್ ಆಗ್ಬಿಡ್ತೀರಾ. ಬೆನ್ನಿಂದೆ ಮಾತಾಡೋರ್ನ ಅಲ್ಲೇ ಇಡಿ, ಮತ್ತೆ ಅಂಥವ್ರನ್ನ ಫ್ರೆಂಡ್ ಮಾಡ್ಕೊಳ್ಬೇಡಿ. ಅದರಲ್ಲೂ ಇಂಥವ್ರನ್ನಂತೂ ಫ್ರೆಂಡ್ ಮಾಡ್ಕೊಳ್ಬೇಡಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೊನ್ನೆ ತಾನೇ ಫ್ರೆಂಡ್ಶಿಪ್ ಡೇ ಹೋಯಿತು. ಒಂದಷ್ಟು ಜನ ವಾಟ್ಸಪ್ ಸ್ಟೇಟಸಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಎಲ್ಲ ಕಡೆ ಫ್ರೆಂಡ್ಶಿಪ್ದು ಟ್ಯಾಗ್ಗಳು ಇವಾಗೆಲ್ಲ ಸಿಗತ್ತಲ್ಲ, ಶೇರ್ ಚಾಟಲ್ಲೆಲ್ಲ ಸಾಂಗ್ ಹಾಕೋದು, ಹಳೆ ಫೋಟೋಗಳನ್ನ ಹಾಕೊಳ್ಳೋದು, ಆ ಥರದ್ದೆಲ್ಲ ಹಾಕ್ಕೊಳ್ತಾ ಇದ್ರು. ನಾನು ನನ್ನ ಇದರಲ್ಲಿ ಎಷ್ಟೊಂದು ಅಕೌಂಟಲ್ಲಿ ನೋಡ್ತಾ ಇದ್ದೆ. ನಿಜವಾದ ಫ್ರೆಂಡ್ಶಿಪ್ಪು ಗೊತ್ತಿಲ್ಲ, ಈಗ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕೆ ಗೊತ್ತಾ? ಟ್ರೂ ಫ್ರೆಂಡ್ಶಿಪ್ ಅಂದರೆ ಕೆಲವ್ರಿಗೆ ಅರ್ಥನೇ ಗೊತ್ತಿಲ್ಲದೆ ಇರೋರು ಹಾಕೋತಾರೆ. ಈ ನೇರ ನುಡಿ ಮತ್ತು ಸ್ಟ್ರೈಟ್ ಫಾರ್ವರ್ಡು, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ದಲೇ ಏನೇ ಇದ್ರೂ ಫ್ರಾಂಕಾಗಿ ಸ್ಟ್ರೈಟಾಗಿ ಮಾತಾಡ್ತಾರೆ ನೋಡಿ, ಅದಕ್ಕೆ ನಾನು ಎಕ್ಸಾಂಪಲ್ಲು. ನಾನು ಅಷ್ಟೇ, ನಾನು ಯಾವ್ರ ಹತ್ರನೂ ಹಿಂದೆ ಒಬ್ಬರ ಬಗ್ಗೆ ಇನ್ನೊಂದು ಮಾತಾಡೋದು, ಇನ್ನು ಮುಂದೆ ಒಂಥರ ಹೊಗಳೋದು, ಇದೆಲ್ಲ ನನಗೆ ಆಗೋದಿಲ್ಲ, ನನಗೆ ಬರೋದು ಇಲ್ಲ. ಸೊ ನಾನಿರೋದು ಯಾವಾಗ್ಲೂ ಸ್ಟ್ರೈಟ್ ಫಾರ್ವರ್ಡು. ನನಗನ್ಸಿದ್ದನ್ನ, ನಾನು ಚೆನ್ನಾಗಿದೆ ಅಂದರೆ ಅದನ್ನ ಚೆನ್ನಾಗಿದೆ, ಓಕೆ ಅಂತ ನಾನು ಆಕ್ಸೆಪ್ಟ್ ಮಾಡ್ತೀನಿ. ಒಬ್ಬರು ತಪ್ಪು ಮಾಡ್ತಿದ್ದಾರೆ ಅಂದಾಗ ಅವ್ರನ್ನ ಕೇಳ್ತೀನಿ, ಖಂಡಿಸ್ತೀನಿ, ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಬಗ್ಗೆ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನಿ ಅಂದರೆ ನಾನು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಯಾರಾದರೂ ನನಗೆ ಒಳ್ಳೆಯ ವಿಷಯಗಳನ್ನ ಹೇಳ್ತಾ ಇದ್ರೆ, ಒಳ್ಳೇದನ್ನ ಹೇಳ್ತಾ ಇದ್ರೆ, ಸೊ ಇದು ಓಕೆ, ನಾನು ತಪ್ಪು ಮಾಡಿದ್ದೀನಾ, ಅದನ್ನು ತಿದ್ಕೊಳ್ತೀನಿ ಅಂತ ಹೇಳ್ತೀನಿ. ಆದರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ನನಗೆ ಬರಲ್ಲ. ನಾನು ಇಷ್ಟು ವರ್ಷದ ಜರ್ನಿಲಿ ನಾನು ಅಂಥ ತಪ್ಪು ಮಾಡಿಲ್ಲ. ನಾನು ಫ್ರಾಂಕಾಗಿ ನನ್ನ ಎದೆ ಮುಟ್ಕೊಂಡು ಹೇಳ್ತೀನಿ, ನಾನು ಇರೋದೇ ಹೀಗೆ. ಆದರೆ ನೇರ ನುಡಿ, ನೇರವಾಗಿ ಮಾತಾಡೋರಿಗೆ ಜಾಸ್ತಿ ಜನ ಫ್ರೆಂಡ್ಸ್ ಇರಲ್ಲ ಅಂತಾರಂತೆ. ಅದು ಸತ್ಯ ಅಂತ ಅನ್ಸತ್ತೆ. ತುಂಬ ಜನ ಫ್ರೆಂಡ್ಸ್ನ ನಾನು ನೋಡ್ಬಿಟ್ಟಿದ್ದೀನಿ. ಇಷ್ಟು ನನ್ನ ಲೈಫಿನ ಜರ್ನಿಯಲ್ಲಿ ಎಂತೆಂಥವರೋ ಬಂದು ಹೋದರು. ತುಂಬ ಜನ ಬೆನ್ನಿಗೆ ಚೂರಿ ಹಾಕಿದ್ದು ಉಂಟು. ಸೊ ಹೆಂಗೆ ಅಂದರೆ ಒಂಥರ ಯೂಸ್ ಆ್ಯಂಡ್ ಥ್ರೋ ಥರ ನಮ್ಮನ್ನು ಮಾಡ್ಕೊಳ್ತಾರೆ. ಈಗ ಫ್ರೆಂಡ್ಸ್ ಅಂದರೆ ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಂದು 10-15 ವರ್ಷದಿಂದ ಅವ್ರ ಫ್ರೆಂಡ್ಸು. ತುಂಬ ಚೆನ್ನಾಗಿರ್ತಾರೆ, ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಏನೋ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಬರುತ್ತೆ ಅವ್ರ ಲೈಫಲ್ಲಿ. ಅದು ಬಂದಾದ್ಮೇಲೆ ಸ್ವಲ್ಪ ದೂರ ಆಗ್ತಾರೆ ಅವರು. ದೂರ ಆದಾಗ ಅವ್ರಿಗೆ ಬೇರೆಯವ್ರ ಅವಶ್ಯಕತೆ ಬೇಕಲ್ಲ. ಈಗ ಒಬ್ಬರೇ ಇರೋಕ್ಕಾಗಲ್ವಲ್ಲ. ಆಗ ಇನ್ನೊಬ್ರನ್ನ, ನಮ್ಮಂಥವ್ರನ್ನ ಫ್ರೆಂಡ್ ಮಾಡ್ಕೋತಾರೆ. ಒಂದು ತಿಳ್ಕೊಳ್ಳಿ, ಅವ್ರ 10 ವರ್ಷದ ಫ್ರೆಂಡ್ಶಿಪ್ಪಲ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂದರೆ ಅವ್ರನ್ನ ನಂಬೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಅವ್ರ 10-15 ವರ್ಷದ ಫ್ರೆಂಡ್ಶಿಪ್ ಇರೋರ ಬಗ್ಗೆನೇ ನಮ್ಮ ಹತ್ರ ಕೆಟ್ಟದಾಗಿ ಮಾತಾಡ್ತಾವ್ರೆ ಅಂದರೆ ನಾವು ಇವತ್ತೋ ನೆನ್ನೆನೇ ಆಗಿರೋರು ನಮ್ಮ ಬಗ್ಗೆ ಮಾತಾಡಲ್ವಾ? ಖಂಡಿತವಾಗ್ಲೂ ನಿಮ್ಮ ಬಗ್ಗೆನೂ ಮಾತಾಡ್ತಾರೆ. ಅಂಥವ್ರಿಗೆ ಮಾತ್ರ ಫ್ರೆಂಡ್ಶಿಪ್ ಅನ್ನೋ ವ್ಯಾಲ್ಯೂನೂ ಗೊತ್ತಿಲ್ಲ. ಅಂಥವ್ರನ್ನ ಮಾತ್ರ ನಿಮ್ಮ ಹತ್ರನೂ ಬಿಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬೇಕಂದರೆ ಒಂಟಿಯಾಗಿರಿ, ಆದರೆ ಅದರಷ್ಟು ತಲೆನೋವು ಯಾವುದೂ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಅಂಥದ್ದನ್ನ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಒಂದೊಂದು ನೆನೆಸ್ಕೊಂಡಾಗ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ, ಕೋಪನೂ ಬರುತ್ತೆ. ಅಳೋಕ್ಕೆಲ್ಲ ಹೋಗಲ್ಲ ನಾನು. ಯಾಕೆ ಅಂದರೆ ನಾನೊಂದು ಸ್ವಲ್ಪ ಸ್ಟ್ರಾಂಗು. ಆ ಥರದವ್ರನ್ನೆಲ್ಲ ನಾನು ಯಾವತ್ತೂ ನಾನು ಇಲ್ಲೂ ಇಟ್ಕೊಳ್ಳಲ್ಲ. ನಾನು ಅವ್ರನ್ನ ನೆನಪಿಸ್ಕೊಳ್ಳೋಕ್ಕೂ ನನಗೆ ಅಸಹ್ಯ ಅನಿಸುತ್ತೆ. ಸೊ ಅಂಥವ್ರನ್ನ ತೆಗೆದು ಬಿಟ್ಟಾಕ್ತೀನಿ. ನಾನು ತುಂಬ ಜಾಸ್ತಿ ಹಚ್ಕೊಳ್ಳಲ್ಲ. ಏನಾದರೂ ತುಂಬ ಜಾಸ್ತಿ ಹಚ್ಕೊಂಡಿದ್ದೀನಿ ಅಂದರೆ ಒಬ್ಬರೋ ಇಬ್ಬರೋ ನನ್ನ ಇಷ್ಟು ಲೈಫಲ್ಲಿ ಒಂದು ಬೆರಳೆಣಿಕೆಯಷ್ಟು ಅಷ್ಟೇ ಇದ್ದಾರೆ ಅಂತ ಹೇಳ್ಬೋದು. ಅಂಥವ್ರಿಗೆ ನಾನು ಋಣಿಯಾಗಿರ್ತೀನಿ. ನನಗೆ ಇದ್ದಾರೆ, ತುಂಬ ವರ್ಷದ ಫ್ರೆಂಡ್ಶಿಪ್ ಇರೋರು ಇದ್ದಾರೆ. ಅವ್ರನ್ನ ನಾನು ಇಲ್ಲಿಟ್ಕೊಂಡು ಕಾಪಾಡ್ತೀನಿ. ಅವ್ರಿಗೆ ನಾನು ತುಂಬ ಬೆಲೆ ಕೊಡ್ತೀನಿ. ಸೊ ಈ ಮಧ್ಯದಲ್ಲಿ ಬಂದೋಗೋ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರನ್ನ ಮಾತ್ರ ನನ್ನ ಎಲ್ಲಿಡ್ತೀನಿ ಅಂತ ಹೇಳಲ್ಲ. ಬೇಡ, ಜೆನ್ಯೂನ್ ಫ್ರೆಂಡ್ನ ಮಾಡ್ಕೊಳ್ಬೇಕು.
ಆ, ಅಂದ್ರೆ ಗೊತ್ತಾಗಲ್ಲ ನಮಗೆ ಇವಾಗ ನಾವು ಫ್ರೆಂಡ್‌ಶಿಪ್ ಮಾಡ್ತಾ ಇದೀವಿ ಅಂದಾಗ, ಅವ್ರು ಯಾವ ಥರ ಇದಾರೆ, ಯಾವ ಥರ ನಡ್ಕೊಳ್ತಾರೆ ನಿಜವಾಗ್ಲೂ ಗೊತ್ತಾಗಲ್ಲ. ನಿಮ್ಗೂ ಆ ಥರದ ಅನುಭವ ಆಗಿರತ್ತೆ. ಮುಂದೆ ಒಂಥರ ಮಾತಾಡೋದು, ನಮ್ಮ ಬೆನ್ನಿಂದನೇ ಹೋಗಿ ನಮ್ಮ ಬಗ್ಗೆನೇ ಬೇರೆಯವ್ರ ಹತ್ರ ಮಾತಾಡೋದು. ಅಂಥವ್ರನ್ನ ಮಾತ್ರ ನಂಬೇಡಿ. ಅಂಥವ್ರಿಂದ ದೂರ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂನು ಅಷ್ಟೇ. ನಮ್ಮ ಫ್ರೆಂಡ್ಸ್ ಅಂದ್ರೆ ಯಾವ ಥರ ಇರಬೇಕು ಅಂದ್ರೆ, ಅದು ಕಷ್ಟ ಬರ್ಲಿ, ಸುಖ ಬರ್ಲಿ, ಏನೇ ಒಂದು ನಾವು ತಪ್ಪು ಮಾಡಿದ್ರೂನು ಕ್ಷಮಿಸೋ ಗುಣ ಇರಬೇಕು. ಅವ್ರು ನಮ್ಮನ್ನ ಕ್ಷಮಿಸಿ ಅಕ್ಸೆಪ್ಟ್ ಮಾಡಬೇಕು. ಇವಾಗ ನಾವೇನೋ ಒಂದು ವಸ್ತು ತಗೊಂಡಿರ್ತೀವಿ. ಅದು ಇದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ಬೇಕು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಬರೀ ಮೆಚ್ಚಿಸೋಕ್ಕೋಸ್ಕರ ಅವರು ಏನೋ ಹೊಗಳೋದಕ್ಕೋಸ್ಕರ ನಾವು ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಮಾತಾಡಬಾರ್ದು. ಏನೇ ಇದ್ರೂನು ಒಂದು ಕಷ್ಟ ಆಗಲಿ, ಸುಖ ಆಗಲಿ ನಾವು ಎಲ್ಲದನ್ನು ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋ ಥರ ಇರಬೇಕು. ಅಂಥ ಫ್ರೆಂಡ್‌ಶಿಪ್‌ನ ಮಾತ್ರ ನಂಬಿ, ಅಂಥವ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡಿ. ಇಂಥ ಬೆನ್ನಿಂದೆ ಮಾತಾಡೋರು ಮತ್ತೆ ಅರ್ಧದಲ್ಲಿ ಕೈ ಬಿಡೋರ್ನ ದಯವಿಟ್ಟು ನೀವು ಇಲ್ಲಿಟ್ಕೊಂಡು ತಲೆ ನೋವಿಸ್ಕೊಳ್ಳೋದಕ್ಕೂ ಹೋಗ್ಬೇಡಿ. ಅವ್ರು ಬಿಟ್ಟೋದ್ರಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆ ಅಂದ್ರೆ ಭಗವಂತನೇ ನಿಮಗೊಂದು ಅವಕಾಶ ಅಂತ ಕೊಟ್ಟಿರ್ತಾರೆ. ಅವ್ರು ನಿಮ್ಮ ಜೊತೆ ಇರಕ್ಕೆ ಯೋಗ್ಯರಲ್ಲ. ಅವ್ರು ಹೋಗಿದ್ದಾರೆ ಅಂದ್ಮೇಲೆ ನಿಮ್ಮ ಪಾಡಿಗೆ ನೀವಿರಿ ಅಂತ ನಿಜವಾಗ್ಲೂನು ಅವ್ರು ನಿಮ್ಮಿಂದ ಕಿತ್ತಾಕಿರ್ತಾರೆ. ಸತ್ಯವಾದ ಮಾತು. ಸೊ ಅಂಥವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾರು ನಿಮಗೆ ಪ್ರೀತಿ ತೋರಿಸ್ತಾರೆ, ಯಾರು ನಿಮಗೆ ಜೆನ್ಯೂನ್ ಆಗಿರ್ತಾರೆ ಅವ್ರ ಜೊತೆ ಇರಿ. ಇಲ್ಲ ಅಂದ್ರೆ ಒಂಟಿಯಾಗಿದ್ರೂ ಪರವಾಗಿಲ್ಲ. ಅಂಥವ್ರನ್ನ ಕಳ್ಕೊಂಡಾದ್ಮೇಲೆ, ಅಂಥವ್ರು ದೂರ ಹೋಗಾದ್ಮೇಲೆ ಅವ್ರ ಬಗ್ಗೆ ಕೊರಗಿ ನಿಮ್ಮ ಟೈಮ್‌ನೂ ವೇಸ್ಟ್ ಮಾಡ್ಕೊಳ್ಬೇಡಿ, ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ, ನಿಮ್ಮ ತಲೆ ನೋವಿಸ್ಕೊಳ್ಬೇಡಿ. ಮನ್ಸಲ್ಲಿ ಆಮೇಲೆ ಚಿಂತೆಗಿನ್ನ ಕೆಟ್ಟದ್ದು ಆರೋಗ್ಯನ ಹಾಳು ಮಾಡೋದಕ್ಕೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ತುಂಬಾ ಚಿಂತೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಬೇಡಿ. ಅಂಥವ್ರು ಹೋದ್ರಾ ಭಗವಂತನೇ ನಮ್ಮನ್ನ ಅವರಿಂದ ದೂರ ಮಾಡಿದ್ದಾರೆ ಅಂತ ತಿಳ್ಕೊಂಡು ನೆಮ್ಮದಿಯಾಗಿ ನಿಮ್ಮೆಲ್ಲರಿಗೂ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಬೆಸ್ಟ್ ಫ್ರೆಂಡ್ ಅನ್ನೋದು ಇದ್ದೇ ಇರ್ತಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ? ಯಾರು ಅಂತ ನೀವೇ ಗೆಸ್ ಮಾಡಿ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮ ಬೆಸ್ಟ್ ಫ್ರೆಂಡು ನಿಮ್ಮ ಮಿರರ್, ನಿಮ್ಮ ಕನ್ನಡಿ. ನಿಮ್ಮನ್ನ ಸರಿ ದಾರಿಗೆ ತರೋದು, ನೀವು ಸರಿ ಇದ್ದೀರಾ ಅಂದ್ರೆ ನಿಮ್ಮ ಮನಸ್ಸು. ನೀವು ಕನ್ನಡಿ ಮುಂದೆ ನಿಂತಾಗ ನೀವಾಗಿರ್ತೀರಾ. ನೀವು ತಪ್ಪು ಮಾಡ್ತಿದ್ರೂನು ಅದೇ ನಿಮ್ಗೆ ಹೇಳತ್ತೆ. ನೀವು ದಪ್ಪ ಆಗ್ತಿದ್ರೂನು ಅದೇ ಹೇಳುತ್ತೆ. ಸಣ್ಣ ಆಗ್ತಿದ್ರೂನು ಅದೇ ಹೇಳುತ್ತೆ. ನೀವು ಕರ್ಗಾಗ್ತಾ ಇದ್ರೂನು ಅದೇ ಹೇಳುತ್ತೆ. ನಮ್ಮ ಮುಖ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಸೊ ಹಾಗಾಗಿ ನಾವೇನ್ ಥಿಂಕ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಮಗೆ ನಮ್ಮ ಕನ್ನಡಿ ಹೇಳತ್ತೆ. ಸೊ ಹಾಗಾಗಿ ಎಲ್ಲರ ಬೆಸ್ಟ್ ಫ್ರೆಂಡು ಕನ್ನಡಿ ಆಗಿರುತ್ತೆ. ನಿಜವಾಗ್ಲೂನು ನನ್ನ ಬೆಸ್ಟ್ ಫ್ರೆಂಡು ಕನ್ನಡಿನೇ. ನಾನು ತುಂಬಾ ಸತಿ ಕನ್ನಡಿ ಮುಂದೆ ನಿಂತ್ಕೊಂಡು ಅತ್ತಿದ್ದು ಉಂಟು, ನಕ್ಕಿದ್ದುಂಟು. ನನಗ್ ನಾನ್ ಯಾಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬಾರ್ದು? ನಾನು ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡಲಿ? ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಬೇಕು. ಸೊ ಯಾಕಾಗಲ್ಲ ನನ್ನ ಕೈಲಿ? ನಾನು ಯಾವಾಗ್ಲೂನು ನನ್ನ ಮಕ್ಳಿಗೂ ಹೇಳ್ತಾ ಇರ್ತೀನಿ, ತಪ್ಪು ಮಾಡಿದ್ರೆ ಮಾತ್ರ ತಲೆ ತಗ್ಗಿಸ್ಬೇಕು. ತಪ್ಪು ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸ್ಬೇಡಿ. ಅದು ಯಾರಾಗಿದ್ರೂ ಪರವಾಗಿಲ್ಲ. ಅವ್ರು ಎಂಥ ದೊಡ್ಡ ವ್ಯಕ್ತಿ ಆಗಿದ್ರೂನು ನೀವು ತಪ್ಪು ಮಾಡಿದ್ದೀರಾ ಕ್ಷಮೆ ಕೇಳಿ. ಚಿಕ್ಕೋರಾಗಲ್ಲ, ಕ್ಷಮೆ ಕೇಳಿದ್ರೆ ಕ್ಷಮಿಸಿ ದೊಡ್ಡೋರಾಗ್ತೀರಾ. ಆದ್ರೆ ತಪ್ಪು ಮಾಡಿದ್ರೆ ಮಾತ್ರ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಅವ್ರು ಎಂಥರಾದ್ರೂನು ನೀವು ಅಷ್ಟೇನೆ ಸಾರಿ ಕೇಳೋದಕ್ಕೆ ಹೋಗ್ಬೇಡ್ದು. ತಪ್ಪು ಮಾತ್ರ ಮಾಡಬೇಡಿ. ಲೈಫಲ್ಲಿ ತಪ್ಪನ್ನೋದು ಇದೆಯಲ್ಲ, ಅದು ನಮ್ಮನ್ನ ಅಕಸ್ಮಾತ್ ತಪ್ಪು ಮಾಡಿದ್ರೂನು ಅದನ್ನ ತಿದ್ದಿ ನಡಿಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನಾನು ನನ್ನ ಮಕ್ಳಿಗೆ ಹೇಳೋ ಇದೊಂದು ದೊಡ್ಡ ಪಾಠ. ಸೊ ಆಮೇಲೆ ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ. ನೀವು ನಿಜವಾಗ್ಲೂ ನಂಬಲ್ಲ. ಒಂದ್ ಸಣ್ಣ ವಿಷಯನೋ ಯಾವ್ದಾದ್ರೂ ಒಂದು ಜಸ್ಟ್ ಎಕ್ಸಾಂಪಲ್ಲು ಒಂದು ಗಂಟು ಹಾಕಿರ್ತೀವಿ ಅನ್ಕೊಳ್ಳಿ. ಒಂದು ದಾರ ಅದನ್ನ ಒಂದು ಥ್ರೆಡ್‌ನ ಗಂಟು ಹಾಕಿರ್ತೀನಿ. ಅದನ್ನ ಬಿಚ್ಚಕ್ಕಾಗಲ್ಲ. ಇದು ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇದು ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ, "ಯಾಕಾಗಲ್ಲ ನಿನಗೆ? ಇದು ಈ ಥರ ಬಿಚ್ಚಿ ನೋಡು" ಅಂತ ನಾನು ತೋರಿಸ್ತೀನಿ. ನಾನು ಯಾವುದೇ ವಿಷಯ ಆದ್ರೂನು ಅಷ್ಟೇ. ನನ್ನ ಮಕ್ಕಳು ಯಾವಾಗಲೂ ಹೇಳ್ತಿರ್ತಾರೆ, ಕೆಲವೊಮ್ಮೆ ನಾನು "ಹೋಗ್ಲಿ ಬಿಡು ಅದಾಗಲ್ಲ ನಿನಗೆ" ಅಂದ್ರೆ, "ನೀವೇ ಹೇಳಿದ್ದೀರಲ್ಲಮ್ಮ ಅದು ಆಗಲ್ಲ ಅನ್ನೋ ಪದ ಬರಬಾರ್ದು" ಅಂತ. ಸೊ ಹಾಗಾಗಿ ಆ ಥರನೇ ಮಕ್ಕಳನ್ನಾಗ್ಲಿ ಬೆಳೆಸ್ಬೇಕು. ಒಳ್ಳೆ ಫ್ರೆಂಡ್‌ಶಿಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್‌ದು ಯಾವ ಥರ ಇರಬೇಕು ಅಂದ್ರೆ, ನಾವು ತಪ್ಪು ಮಾಡ್ತಾ ಇದ್ರೂನು ನಮ್ಮನ್ನ ಸರಿ ದಾರಿಗೆ ಕರ್ಕೊಂಡು ಹೋಗೋ ಥರ ಫ್ರೆಂಡ್ಸ್ ಇರಬೇಕು. ಆ ಥರದವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಿ. ನಮ್ಮ ಲೈಫ್‌ನ ಯಾವಾಗ್ಲೂನು ಇಂಥ ಫ್ರೆಂಡ್ಸಿಂದ ನಾವು ಬದಲಾದ್ವಿ, ಇಂಥ ಫ್ರೆಂಡ್ಸಿಂದ ನಾವು ಏನೋ ಒಂದು ಸಂಪಾದನೆ ಮಾಡಿದ್ವಿ, ಇಂಥ ಫ್ರೆಂಡ್ಸಿಂದ ನಾವು ಏನೋ ಒಂದನ್ನ ಕಳ್ಕೊಂಡದ್ನ ಸಂಪಾದನೆ ಮಾಡಿದ್ವಿ ಅನ್ನೋ ಥರ ಇರಬೇಕು. ಅಂಥವ್ರನ್ನ ಇನ್ನೊಂದಷ್ಟು ಜನ ಇರ್ತಾರೆ. ಯಾರಾದರೂ ಒಂದು ತಗೊಂಡ್ರೆ ಸಹಿಸಲ್ಲ. ಚೆನ್ನಾಗಿರ್ತಾರೆ ನಮ್ಮ ಜೊತೆ. ತುಂಬ ಚೆನ್ನಾಗಿರ್ತಾರೆ. ತುಂಬ ಚೆನ್ನಾಗಿ ಹೊಗಳೋದು. ಆಮೇಲೆ ಅವ್ರನ್ನೇ ಹೊಗಳುತ್ತಾ ಇರಬೇಕು. ಅವ್ರನ್ನ ಇಂಪ್ರೆಸ್ ಮಾಡ್ತಾ ಇರಬೇಕು ಯಾವಾಗ್ಲೂನು. ಅವ್ರು ಹಾಕೋ ಬಟ್ಟೆ ಆಗಲಿ, ಅವ್ರು ಹಾಕೋ ಜ್ಯುವೆಲರೀಸ್ ಆಗಲಿ, ಅವ್ರಿರೋದು, ಅವ್ರ ಮನೆ, ಅವ್ರನ್ನ ನಾವು ಯಾವಾಗಲೂ ಹೊಗಳಿ ಇಟ್ಕೊಂಡಿದ್ರೆ, ಓಹ್! ನಿಮ್ಮ ಥರದವ್ರು ಇಲ್ಲ. ಓಹ್! ಶೋಭಾ ನಿಮ್ಮ ಥರ ಅಂದ್ರೆ ಟೈಮ್ ಬೀಯಿಂಗ್ ಯಾವ ಥರ ಅಂದ್ರೆ ನಮ್ಮನ್ನೇ ಹೊಗಳುತ್ತಾ ಇರ್ತಾರೆ.
ನಾವು ಅವ್ರನ್ನೇ ನಾವು ಹೊಗಳುತ್ತಾ ಇರ್ತೀವಿ. ಅವರು "ನೀವು ಎಷ್ಟು ಚೆನ್ನಾಗಿ ರೆಡಿ ಆಗ್ತೀರಾ, ನೀವು ಎಂಥ ಸೆಲೆಕ್ಷನ್ ಇದೆ, ನಿಮ್ಗೆ ಎಷ್ಟು ಯಾವ ಥರ ಟೇಸ್ಟ್ ಇದೆ" ಅಂತ ನೀವು ಅವ್ರನ್ನ ಹೊಗಳುತ್ತಾ ಇರಿ. ಅವರು ಇಲ್ಲಿ ಕೂರಿಸ್ಕೊಂಡಿರ್ತಾರೆ ನಮ್ಮನ್ನ ಇಲ್ಲಿ. ನನಗೆ ಆ ಥರ ಬರಲ್ಲ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಹೇಳ್ತೀನಿ. ನಾನು ಜೆನ್ಯೂನ್ ಆಗಿ ಹೇಳ್ತೀನಿ. ನಾನು ಇರೋದೇ ಹೀಗೆ. ನಾನು ನನ್ನ ಗಂಡನ್ನೇ ಹೊಗಳಲ್ಲ. ನೀವು ಹಿಂಗಿದ್ದೀರಾ, ಹಂಗಿದ್ದೀರಾ, ಅವ್ರು ಇಷ್ಟೊಂದೆಲ್ಲ ನನ್ಗೇನು ಬೇಕು ಕೊಡಿಸ್ತಾರೆ, ನನಗೆ ಎಷ್ಟು ಹೆಂಗ್ ನೋಡ್ಕೊಳ್ತಾರೆ ಅಂಥವ್ರನ್ನೇ ನಾನು ಹೊಗಳೋದಿಲ್ಲ. ಶ್ರೀರಾಮಚಂದ್ರ ಇದು, ಅದು ಅಂತ ನನಗೇನಿಲ್ಲ. ಪ್ರೀತಿ ಇದೆ. ಇಲ್ಲಿಂದ ತೋರಿಸ್ಕೊಳ್ತೀನಿ. ಅವ್ರಿಗೇನು ಬೇಕೋ ಅದನ್ನ ಮಾಡ್ಕೊಡ್ತೀನಿ. ಅವ್ರಿಗೆ ಹೆಂಗ್ ನೋಡ್ಕೋಬೇಕು ನೋಡ್ಕೊಳ್ತೀನಿ. ಹಂಗಂತ ಹೇಳಿ ಎಲ್ಲಾರ್ಗಿನ್ನ ನೀವೇ ಗ್ರೇಟು ಹಂಗೆ ಹಿಂಗೆ. ನಮ್ಮ ಅಪ್ಪನಾಣೆ ನನ್ನ ಗಂಡನ್ನೇ ನಾನು ಹೊಗಳಲ್ಲ. ಅಂಥದ್ರಲ್ಲಿ ಇಂಥ ಫ್ರೆಂಡ್ಸ್‌ಗಳ್ನ ಹೊಗಳ್ಕೊಂಡು, ಅವ್ರನ್ನ ಅಟ್ಟಕ್ಕೇರಿಸ್ಕೊಂಡು ನಿಜವಾಗ್ಲೂನು ನನಗೆ ಅನ್ನಿಸ್ತಾ ಇರುತ್ತೆ. ಇವರೆಲ್ಲ ಏನು ಅನ್ಕೊಂಡಿದ್ದಾರೆ? ಇದೇ ಲೈಫಾ? ಇದೇ ಜೀವನನಾ? ಥು ಅನ್ಸತ್ತೆ ಒಂದೊಂದ್ಸತಿ. ಆ್ಯಕ್ಚುಲಿ ನನಗೆ ಏನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕು, ಏನಾದರೂ ಮಾಡಬೇಕು. ನನಗೆ ಸುಮ್ಮನೆ ಕೂತ್ಕೊಂಡಿರೋಕ್ಕೆ ಇಷ್ಟ ಇಲ್ಲ. ಈಗ ಸೋಷಿಯಲ್ ಮೀಡಿಯಾಗೆ ನಾನು ಬಂದಿದ್ದೀನಿ ಅಂದಮೇಲೆ ನೂರಾರು ಕಮೆಂಟ್ಸ್ ಬರುತ್ತೆ, ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಒಳ್ಳೇದು ಬರುತ್ತೆ, ಅಪ್ರಿಷಿಯೇಟ್ ಮಾಡ್ತಾರೆ. ಕೆಲವರು ಕೈ ಮುಗಿತಾರೆ, ನನಗೆ ಅಮ್ಮ ಅಂತಾರೆ, ಅಕ್ಕ ಅಂತಾರೆ, ತಂಗಿ ಅಂತಾರೆ, ಸಿಸ್ಟರ್ ಅಂತಾರೆ. ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ. ಅ ನಿಜವಾಗ್ಲೂ ಅದು ನನಗೆ ಸಖತ್ ಇಷ್ಟ ಆಗೋದು. ನನ್ಗೆ ಯಾರಂತಾನೆ ಗೊತ್ತಿಲ್ಲ ನಿಮಗೆ. ಅಂಥದ್ರಲ್ಲಿ ನನ್ಗೆ ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಅವ್ರನ್ನ ನಾನು ಇಲ್ಲಿಟ್ಕೊತೀನಿ. ನಿಜವಾಗ್ಲೂ ಅವ್ರನ್ನ ಬೇಕಂದ್ರೆ ನಾನು ತಲೆ ಮೇಲೆ ಇಟ್ಕೊಂಡು ಮೆರೆಸೋದಕ್ಕೂ ನಾನು ಖುಷಿ ಪಡ್ತೀನಿ. ಆದ್ರೆ ನನ್ಗೊಂದ್ ಸತಿ ಮನ್ಸು ಒಡೆದೋದ್ರೆ ನಾನದು ಫ್ಯಾಮಿಲಿ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಯಾರಾಗ್ಲಿ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರೂನು ನನಗೆ ಕ್ಷಮಿಸೋ ಗುಣ ಇಲ್ಲ. ನಾನ್ ಕ್ಷಮಿಸೋದು ಇಲ್ಲ. ಕ್ಷಮಿಸೋ ಗುಣ ಯಾವಾಗ ಬರುತ್ತೆ ಗೊತ್ತಾ? ಅವ್ರೇನೋ ತಪ್ಪು ಮಾಡಿದೀವಿ ಅಂದಾಗ ಅವರೇ ಓಕೆ. ಅವ್ರ ತಪ್ಪಿನ ಅರಿವಾಗಿ ಈ ಥರ ಮಾಡಬಾರ್ದಾಗಿತ್ತು ಅಂತ ಒಂದು ಕ್ಷಮೆ ಅನ್ನೋದು ಇರುತ್ತಲ್ವ ಅವ್ರ ಕಡೆಯಿಂದ ಬಂದಾಗ ಓಕೆ ಅಕ್ಸೆಪ್ಟ್ ಮಾಡ್ತೀನಿ. ಹಂಗಂತ ಇಲ್ಲಿ ಕೂರಿಸ್ಕೊಳ್ಳಲ್ಲ. ಅಕ್ಸೆಪ್ಟ್ ಮಾಡ್ತೀನಿ. ಅದನ್ನ ಬಿಟ್ಟು ನಮ್ಮ ಬೆನ್ನಿಂದೆ ಮಾತಾಡೋದು ಅದು ತಪ್ಪು ಫ್ರೆಂಡ್ಸ್. ನಿಜವಾಗ್ಲೂನು ಅದು ಯಾರಾದರೂ ಆಗಿರಲಿ. ನಿಮಗೂ ಈ ಥರ ಅನುಭವ ಆಗಿದ್ರೆ ದಯವಿಟ್ಟು ಅಂಥವರಿಂದ ದೂರ ಇರಿ. ಒಂಟಿಯಾಗಿದ್ರೂ ಪರವಾಗಿಲ್ಲ. ಇನ್ನೊಂದೇನು ಗೊತ್ತಾ? ಫ್ರೆಂಡ್ಸ್ ಅಂದಮೇಲೆ ನಮ್ಮದು ಎಲ್ಲ ಮಾತಾಡ್ತೀವಿ ನಾವು. ಎಲ್ಲ ವಿಷಯಗಳನ್ನ ಮಾತಾಡ್ತಿರ್ತೀವಲ್ವಾ? ಅವರು ನಿಮ್ಮನ್ನ ಜೆನ್ಯೂನ್ ಆಗಿ ನೀವು ಯಾವ ಥರ ಅವ್ರನ್ನ ಬಿಟ್ಕೊಡಲ್ವೋ, ಅವರು ನಿಮ್ಮನ್ನ ಅದೇ ಥರ ಬಿಟ್ಕೊಡ್ದಲೇನೆ ನಿಮ್ಮ ಸೀಕ್ರೆಟ್ಸು, ನಿಮ್ಮ ಪರ್ಸ್ನಲ್‌ನು ಎಲ್ಲದೂನು ಅವರು ನಿಮ್ಮ ಹತ್ರನೇ ಹೇಳ್ಕೊತಾ ಇರ್ತಾರೆ. ಆಗ ನೀವು ಹೇಳ್ಕೊಳ್ಳಿ. ಅವರು ಬಿಟ್ಕೊಡಲ್ಲ ಅಂದಾಗ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ವಿಷಯನ ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅದನ್ನ ನೀವು ಒಂಚೂರು ಫ್ರೆಂಡ್ಶಿಪ್ ದೂರ ಆದ್ರೆ ಸಾಕು. ಅದನ್ನ ನೀವೆಷ್ಟು ನೋವಿಂದ ಹೇಳ್ಕೊಂಡಿರ್ತೀರಾ ಅದು ಮುಖ್ಯ ಬರಲ್ಲ. ಅದನ್ನ ಆಡ್ಕೊಂಡು ನಗ್ತಾರೆ. ನಿಮ್ಮ ವೀಕ್‌ನೆಸ್‌ನ ನೀವೇನಾದ್ರೂ ಇವಾಗ ಮನೇಲಿ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ಗಂಡ ಹೆಂಡತಿ ಜಗಳ ಆಡಿರ್ತೀವಿ, ಮಕ್ಳು ಮಾತು ಕೇಳ್ತಾ ಇರಲ್ಲ. ಈ ಥರದ್ದೆಲ್ಲ ನೀವು ಅವ್ರ ಹತ್ರ ಶೇರ್ ಮಾಡಿರ್ತೀರ. ಇಲ್ಲ ಯಾವುದೋ ಒಂದು ಪ್ರಾಪರ್ಟಿ ತಗೋಬೇಕು ಅಂತ ಇರ್ತೀರ. ಒಂದು ಪ್ರಾಪರ್ಟಿ ಮಾರಬೇಕು ಅಂತ ಇರ್ತೀರ. ಅದನ್ನೆಲ್ಲ ನೀವು ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರ ನೋಡಿ. ಅವಾಗ ಅದನ್ನ ನೀವೆಷ್ಟು ನೋವಿಂದ ಹೇಳ್ಕೊಂಡಿರ್ತೀರೋ, ನೀವು ಮುನಿಸ್ಕೊಂಡ ತಕ್ಷಣ ಅದನ್ನ ಅವರು ಒಂಥರ ಹಾಸ್ಯಾಸ್ಪದ. ಅವರಿಗೆ ಅವ್ರು ಮಾತಾಡೋದಕ್ಕೆ ಒಂದು ಟಾಪಿಕ್ ಆಗಿ ಹೋಗ್ತೀರ ನೀವು. ಅದನ್ನ ಬೇರೆಯವ್ರ ಹತ್ರ ಕಿಂಡಲ್ ಆಗಿ ಹೇಳ್ಕೊತಾರೆ. ಅಂತ ಕೆಲಸ ಮಾತ್ರ ಮಾಡಬೇಡಿ. ನನ್ನ ಪ್ರಕಾರ ನಿಮ್ಗೆ ಹೇಳ್ಕೊಳ್ಳೇಬೇಕು ಅಂದಾಗ ಇದು ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ಅಷ್ಟೇ. ಫ್ಯಾಮಿಲಿಯವ್ರ ಹತ್ರನೂ ಅಷ್ಟೇ. ನೋಡಿ ಹುಷಾರಾಗಿ ಹೇಳ್ಕೊಳ್ಬೇಕು. ನಮ್ಮ ಜೊತೆನೇ ಚೆನ್ನಾಗಿರ್ತಾರೆ ನಮ್ಮ ಫ್ಯಾಮಿಲಿಯವರು. ಹಿಂದೆನೇ ಹೊಡಿತಾರೆ. ಸೊ ಅಂಥವ್ರು ತುಂಬ ಜನ ಇದ್ದಾರೆ. ನಮ್ಮ ಫ್ಯಾಮಿಲಿನಲ್ಲೂ ತುಂಬ ಜನ ಇದ್ದಾರೆ. ಅಂಥವ್ರ ಜೊತೆ ಸ್ವಲ್ಪ ನಾನು ಕಲ್ತಿದ್ದೀನಿ. ಯಾಕೆ ಅಂದರೆ ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀನಲ್ವಾ. ಸೊ ಹಾಗಾಗಿ ಕಲ್ತಿದ್ದೀನಿ ಎಷ್ಟೊಂದು ವಿಷಯಗಳನ್ನ. ಇವಾಗ ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನಗೆ ತುಂಬ ದುಃಖ ಆದಾಗ, ತುಂಬ ನೋವಾದಾಗ ನಾನು ಹೇಳ್ಕೊಳ್ಳೋದು ದೇವ್ರ ಮನೇಲಿ. ದೇವ್ರ ಮನೆಗೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ತುಂಬ ನೋವಾದಾಗ ನಾನು ಎಷ್ಟೊಂದು ಸತಿ ಅತ್ತಿದ್ದು ಉಂಟು. ದೇವ್ರ ಹತ್ರ ಹೇಳ್ಕೊಂಡು ನಾನು ಹೇಳ್ಕೊಳ್ದೇ ಇರೋ ವಿಷಯನೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂನು. ಭಗವಂತನ ಹತ್ರ ಹೇಳ್ಕೊಳ್ಳಿ. ಈ ಜನರ ಹತ್ರ ಹೇಳ್ಕೊಂಡು ಅವ್ರು ನಿಮ್ಮ ಕಷ್ಟನೂ ಬಗೆಹರಿಸಲ್ಲ. ನಿಮ್ಮನ್ನ ಆಡ್ಕೊಂಡು ಮೆರೆಯೋದು ಬಿಡಲ್ಲ ಅವರು. ದೇವ್ರ ಹತ್ರ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹೇಳ್ಕೊಳ್ಳಿ. ನಿಮ್ಮ ಟೈಮ್ ಮಾಡ್ಕೊಂಡು ದೇವ್ರ ಮನೇಲಿ ಕೇಳ್ಕೊಳ್ಳಿ. ಭಗವಂತ ಕೇಳಿಸ್ಕೊಂಡು ನಿಮ್ಮ ಪ್ರಾರ್ಥನೆಗೆ ಒಳ್ಳೇದಾದರೂ ಮಾಡೇ ಮಾಡ್ತಾರೆ ನಿಜವಾಗ್ಲೂನು. ನಮ್ದೇನೇ ಕಷ್ಟ ಇದ್ರು ನಾನು ತುಂಬ ಸತಿ ಅತ್ತಿದ್ದುಂಟು ದೇವ್ರ ಮನೇಲಿ ಕೂತ್ಕೊಂಡು. ಹೇಳ್ಕೊತೀನಿ, "ನನ್ಗೆ ಯಾಕೆ ಇಷ್ಟು ನೋವು ಕೊಡ್ತೀರಾ?" ಹೊರ್ಗಡೆ ಜನನೂ ನೋವು ಕೊಟ್ಟಾಗ ಆಮೇಲೆ ಏನಾದರೂ ಜಾಸ್ತಿ ಪ್ರಾಬ್ಲಮ್ಸ್ ಆದಾಗ ನಾನು ತುಂಬ ಸತಿ ಹೇಳ್ಕೊಂಡು ಅತ್ತಿದ್ದುಂಟು.
ಸೊ ಹಾಗಾಗಿ ಒಂದೊಂದು ಸತಿ ನನ್ನ ಬೆಸ್ಟ್ ಫ್ರೆಂಡ್ಸ್ ನಾನು ನಂಬೋ ದೇವರು, ನನ್ನ ನಂಬೋ ಗಾಡ್ ಅಂತ ಅನ್ಕೋತೀನಿ. ನನ್ನ ರಾಯರ ಹತ್ರ ಎಲ್ಲ ವಿಷಯನೂ ಕೇಳ್ಕೊತೀನಿ. ಕೈ ಮುಗ್ದು ಒಂದೊಂದು ಸತಿ ಅಳ್ತೀನಿ ಕಣ್ಣು ಮುಚ್ಕೊಂಡು ಕುತ್ಕೊಂಡು. "ನನ್ಗೆ ಯಾಕೆ ಇಷ್ಟು ನೋವು ಕೊಡ್ತಿದ್ದೀರಾ? ನಾನೇನು ತಪ್ಪು ಮಾಡಿದ್ದೀನಿ?" ಅಂತ ಕೇಳ್ಕೊತೀನಿ ನಿಜವಾಗ್ಲೂನು. ಸೊ ಇದೊಂದು ಫ್ರೆಂಡ್ಶಿಪ್ ಟಾಪಿಕ್ಕು. ನಿನ್ನೆಯಿಂದ ನಾನು ಎಷ್ಟೊಂದು ಜನದ್ದು ಸ್ಟೇಟಸ್ ನೋಡ್ತಾ ಇದ್ದೆ. ಎಷ್ಟೊಂದು ಜನದ ಸ್ಟೋರಿಲೆಲ್ಲ ಹಾಕೊಂಡಿದ್ರು. ಅದನ್ನೆಲ್ಲ ನೋಡ್ತಾ ಇದ್ದೆ. ಸೊ ಇದೆಲ್ಲ ಒಂಥರ ಕೆಲವರು ಜೆನ್ಯೂನ್ ಆಗಿ ಹಾಕೊಂಡಿದ್ದಾರೆ. ಎಲ್ಲಾರನ್ನೂ ಒಂದೇ ತಟ್ಟಿನಲ್ಲಿ ತೂಗಕ್ಕಾಗಲ್ಲ. ತುಂಬ ಜನ ಜೆನ್ಯೂನ್ ಆಗೂ ಹಾಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಒಳ್ಳೆ ಚೆನ್ನಾಗಿರಲಿ. ಖುಷಿ ಆಗತ್ತೆ. ಎಷ್ಟೊಂದು ಜನ ತುಂಬ ಕಾಲೇಜು, ಸ್ಕೂಲ್ಗಳು ಮದುವೆ ಆಗಿ ಮಕ್ಕಳಾಗಿ, ಅವ್ರ ಮಕ್ಕಳು ಮದುವೆ ಆಗಿ, ಅವ್ರ ಮೊಮ್ಮಕ್ಕಳಾದ್ರೂ ಫ್ರೆಂಡ್ಶಿಪ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ಅಂಥವ್ರು ಚೆನ್ನಾಗಿರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಅವ್ರ ಮಧ್ಯೆ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಂಗೆ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನೊಂದಷ್ಟು ಜನ ಅಂದರೆ ಹೇಳ್ತಾರಲ್ಲ, ಇದು ಸ್ಟೇಟಸ್ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋರು. ಆಮೇಲೆ ಯಾರು ಚೆನ್ನಾಗಿರೋ ಬಟ್ಟೆ ತಗೋತಾರೆ, ಯಾರು ಚೆನ್ನಾಗಿರೋ ಇದನ್ನು ತಗೋತಾರೆ ಅಂಥವ್ರನ್ನ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಬಿಡ್ರಿ ಅದನ್ನೆಲ್ಲ. ಯಾಕೆ ಅಂದರೆ ಮನುಷ್ಯ ಇವತ್ತಿದ್ದವ್ರು ನಾಳೆ ಇರಲ್ಲ. ಬೆಳಗಾಗೋದ್ರೊಳಗೆ ಯಾರು ಏನಾಗಿರ್ತಾರೋ ಗೊತ್ತಾಗಲ್ಲ. ಅಂಥದ್ರಲ್ಲಿ ಈ ಸ್ಟೇಟಸ್ಸು, ಇದು ಅದನ್ನೆಲ್ಲ ಬಿಟ್ಟು ಮನುಷ್ಯರಾಗಿ ನೋಡಿ. ಮನುಷ್ಯರನ್ನ ಮನುಷ್ಯರ ಥರ ನೋಡಿ. ಅವರು ಮನುಷ್ಯರೇ ಅಲ್ವಾ? ಒಬ್ಬ ವ್ಯಕ್ತಿಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂದರೆ, ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ, ನಿನಗೆ ನೀನು ಏನು ಅನ್ಕೊಳ್ಳಲ್ಲ ಅಂತ ಪದೇ ಪದೇ ಅವ್ರಿಗೆ ಹರ್ಟ್ ಮಾಡ್ತಾ ಇದ್ರೆ, ಅವರು ಮನುಷ್ಯರಲ್ವಾ? ಅವ್ರಿಗೂ ಮನುಷ್ಯತ್ವ ಇರುತ್ತಲ್ವಾ? ಅವ್ರಿಗೂ ಬೇಜಾರಾಗತ್ತಲ್ವಾ? ಸೊ ಹಾಗಾಗಿ ತುಂಬ ಕೆಟ್ಟ ಮನಸ್ಥಿತಿ ಇರೋರನ್ನ ಫ್ರೆಂಡ್ಸ್ ಅಂತ ನೀವು ನೋಡಿ. ಇವಾಗ ಕೆಲವರು ಮುಂದೆ ನಿಮ್ಮ ಜೊತೆನೇ ನಡ್ಕೊಂಬರ್ತಾ ಇರ್ತಾರೆ, ಹಿಂದೆ ಹೋಗ್ಬಿಟ್ಟು ಅವ್ರನ್ನ ಆಡ್ಕೋತಾರೆ. ನಿಮ್ಮ ಜೊತೆನೇ ಡೈಲಿ ಬೆಳಗ್ಗೆ ವಾಕ್ ಬರ್ತಾರೆ, ಹಿಂದೆ ಸಾಯಂಕಾಲ ಇನ್ನೊಬ್ರು ಸಿಕ್ಕಿದ್ರೆ ಅವ್ರನ್ನ ಆಡ್ಕೋತಾರೆ. ಅಂಥವ್ರನ್ನ ಮಾತ್ರ ಫ್ರೆಂಡ್ ಮಾಡ್ಕೋಬೇಡಿ. ನೀವು ಎಂಥ ಫ್ರೆಂಡ್ಸ್ ಮಾಡ್ಕೋಬೇಕು ಅಂದರೆ, ಯಾವತ್ತೂ ಬಿಟ್ಕೊಡ್ಬಾರ್ದು ನಿಮ್ಮನ್ನು. ಸೊ ಅವರು ಬೇರೆಯವ್ರು ಬಂದು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು, ಹಿಂಗಲ್ಲ ಶೋಭಾ ಹಿಂಗಂತೆ ಅಂತ ಮಾತಾಡ್ತಾ ಇದ್ರು. ಇಲ್ಲಪ್ಪ, ನನ್ನ ಹತ್ರ ಏನು ಹಂಗಿಲ್ಲ. ಅವರು ಇರೋದೇ ಹಂಗೆ ಸ್ಟ್ರೈಟ್ ಫಾರ್ವರ್ಡು. ಅವ್ರು ಇರೋದೇ ಕರೆಕ್ಟು ಅಂತ ನೀವು ಯಾವತ್ತು ಒಂದೇ ಒಂದು ಮಾತು ಹೇಳಿ ನಿಮ್ಮ ಫ್ರೆಂಡ್ ಬಗ್ಗೆ, ಅದು ನೀವು ಇಲ್ಲಿರ್ತೀರ ನಿಜವಾಗ್ಲೂ. ಸೊ ಫ್ರೆಂಡ್ಶಿಪ್ನ ಕ್ಯಾರಿ ಮಾಡಿ, ಒಳ್ಳೆಯವ್ರನ್ನ ಫ್ರೆಂಡ್ ಮಾಡ್ಕೊಳ್ಳಿ. ಸೊ ನನಗೆ ಅನಿಸಿದ್ದನ್ನು ಹೇಳ್ಬೇಕು ಅನ್ನಿಸ್ತು ಇವತ್ತು. ಯಾಕೋ ಗೊತ್ತಿಲ್ಲ, ನಿನ್ನೆಯಿಂದ ಎಷ್ಟೊಂದು ಸ್ಟೇಟಸ್ ನೋಡೋದು ಇದನ್ನೆಲ್ಲ ನೋಡ್ತಾ ಇದ್ನಲ್ವಾ, ಆವಾಗ ಒಂದು ಪುಟ್ಟ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡಿದೆ. ಇದರಿಂದ ಯಾರಿಗಾದರೂ ನೋವಾಗಿದ್ದರೆ, ಬೇಜಾರಾಗಿದ್ದರೆ, ನಾನು ನಿಮ್ಗಳಿಗೆ ಹರ್ಟ್ ಮಾಡೋರಿಗಲ್ಲ, ನಿಮ್ಗಳಿಗೆ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ನಾನು ಟ್ರೂ ಫ್ರೆಂಡ್ಸ್ ಅಂತ ಕರಿತೀನಿ. ಇಲ್ಲಿಟ್ಕೋತೀನಿ. ನಾನು ಯಾವಾಗಲೂ ಇಲ್ಲಿಟ್ಕೊಂಡು, ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ಸಿಸ್ಟರ್, ಅಕ್ಕ, ಆಮೇಲೆ ಒಬ್ಬೊಬ್ಬರು ಅಮ್ಮ ಅಂತ ಎಲ್ಲ ಕರೀತಾ ಇರ್ತಾರೆ. ನಿಜವಾಗ್ಲೂ ನಂಗೆ ಸಖತ್ ಖುಷಿ ಆಗುತ್ತೆ. ನನ್ಗೆ ಯಾರು ಅಂತಲೇ ನಿಮಗೆ ಗೊತ್ತಿಲ್ಲದೆ ಇದ್ರೂ ಇಷ್ಟು ಪ್ರೀತಿ ಕೊಡ್ತೀರಲ್ಲ, ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ನಾನೊಂದು ಸ್ವಲ್ಪ ಎಮೋಷ್ನಲ್ ಆದೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.